ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆಗೆ ಇವತ್ತಿನ ವಿಡಿಯೋ ಮಾಡೋಣ. ನಾನಿಲ್ಲಿ ಪಾಲಕ್ ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಬೋಂಡ ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ಬೋಂಡ. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಮಾತ್ರ ಎಲ್ಲ ನೋಟಿಫಿಕೇಶನ್ಸ್ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತಾ, ಈಗಿಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಇಲ್ಲಿ 1 ಕಪ್ನಷ್ಟು ಪಾಲಕ್ನ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 1 ಕಪ್ ಅಷ್ಟು ಎಲ್ಲ ಒಂದೇ ಕಪ್ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ಸ್ ಆಗುತ್ತೆ, ಹಾಗೆ ನಂಚ್ಕೊಳ್ಳೋದಕ್ಕೆ ಸಹ ಒಳ್ಳೆ ಸೈಡ್ ಡಿಶ್ ಆಗುತ್ತೆ. ಇಲ್ಲಿ ಅದೇ ಕಪ್ಪಲ್ಲಿ 3/4 ಕಪ್ನಷ್ಟು ಈರುಳ್ಳಿ, 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ, ಗ್ರೀನ್ ಚಿಲ್ಲಿನ ನಾನು ಹಸಿರು ಮೆಣಸಿನ್ಕಾಯಿನ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಸ್ವಲ್ಪ ಓಂಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾ. ಕಡಲೆ ಹಿಟ್ಟು ಬಳಸೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಿಂದಾಗಿ ಓಂಕಾಳು ಬಳಸಿ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಈಗಿಲ್ಲಿ ನಾನು ಈರುಳ್ಳಿ ಇದೆಲ್ಲ ಏನಿದೆ ಅಲ್ಲ ಎಲ್ಲದನ್ನು ಸ್ವಲ್ಪ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಡೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಇದಕ್ಕೀಗ ನಾನು 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾನು ಪಾಲಕ್ ಸೊಪ್ಪು 1 ಬೌಲ್ ತೊಗೊಂಡಿದ್ನಲ್ಲ, ಅದೇ ಬೌಲ್ ಮೆಷರ್ಮೆಂಟಲ್ಲಿ ಕಡಲೆ ಹಿಟ್ಟು ಸಹ ತೊಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ನೀವು ಅಂಗಡಿದಾದ ಆಗ್ಬೋದು ಅಥವಾ ಮನೇಲಿ ಮಾಡಿರೋದಾದ್ರೂ ಆಗ್ಬೋದು. 3 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಇದನ್ನ ಫಸ್ಟಿಗೆ ಇದೇ ಥರ ಡ್ರೈ ಆಗಿ ಮಿಕ್ಸ್ ಮಾಡಿಕೊಡ್ಬೇಕು. ಆನಂತರ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಅದರಲ್ಲೇ ಎಷ್ಟು ನೀರಿನ ಅಂಶ ಇದೆ ನೋಡಿ. ಈ ಥರ ಎಲ್ಲ ಮೊದಲಿಗೆನೆ ಡ್ರೈ ಆಗಿ ಮಿಕ್ಸ್ ಮಾಡಿಕೊಟ್ರೆ ನಮ್ಗೆ ನಂತರ ನೀರು ಸೇರಿಸ್ಕೊಳ್ಬೋದು. ಮೊದಲಿಗೆ ನೀರು ಸೇರಿಸ್ಬಿಟ್ರೆ ತುಂಬ ತೆಳು ಆಗಿಬಿಡುತ್ತೆ. ಈಗ ನೋಡಿ, ನಾನು ಒಂದು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಬೇಕು ಆ ಥರ. ಕೆಲವರು ಹಿಟ್ಟು ಈ ಥರ ನೋಡಿ ಇಷ್ಟು ಗಟ್ಟಿ ಮಾಡ್ಕೋತಾರೆ, ಕೆಲವರು ತುಂಬ ತೆಳು ಮಾಡ್ಕೋತಾರೆ. ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ಎಣ್ಣೆಗೆ ಇದನ್ನ ಬೋಂಡ ಶೇಪಿಗೆ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನಿಮ್ಗೆ ತೆಳುವಾಗಿ ಇಷ್ಟ ಅಂತಂದರೆ ಇನ್ನೊಂದು 2 ಸ್ಪೂನ್ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಬೋದು. ನೋಡಿ, ಈ ಥರ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಸೊಪ್ಪು ಹಾಕಿದ್ದೀವಿ ಅಂತ ಸಹ ಗೊತ್ತಾಗೋದಿಲ್ಲ, ಆರಾಮಾಗಿ ತಿಂತಾರೆ. ಈ ಥರ ಟೀ ಟೈಮ್ ಸ್ನ್ಯಾಕ್ಸ್ಗೆ ಎಲ್ಲ ಮಾಡ್ಕೊಳ್ಬೋದು ಆರಾಮಾಗಿ. ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ನೀವು ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಇದು ಒಂದು ಕಡೆ ಸ್ವಲ್ಪ ಬೆಂದ ನಂತರ ಈ ಥರ ಫ್ಲಿಪ್ ಮಾಡಿಕೊಡೋಣ. ತುಂಬ ಕ್ವಿಕ್ಕಾಗುತ್ತೆ. ನೀವು ಪಾಲಕ್ ಸೊಪ್ಪಿನ ಬದಲು ಮೆಂತೆ ಆದರೂ ಬಳಸ್ಬೋದು, ಸಬ್ಬಕ್ಕಿ ಸೊಪ್ಪು ಬಳಸ್ಬೋದು. ನಾರ್ಮಲ್ ಆಗಿ ಸಬ್ಬಕ್ಕಿ ಸೊಪ್ಪು ಬೋಂಡಕ್ಕೆ ಬಳಸ್ತೀವಲ್ಲ ಅದನ್ನು. ಆದರೆ ಪಾಲಕ್ ಸೊಪ್ಪಿಂದು ರುಚಿನೇ ಡಿಫ್ರೆಂಟ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡಿ. ಒಂದೇ ಥರ ಬೋಂಡ ತಿಂದು ಬೇಜಾರಾಗಿದ್ರೆ ಇದನ್ನ ಮಾಡ್ಕೊಳ್ಬೋದು ಆರಾಮಾಗಿ. ನೋಡಿ, ಈ ಥರ ಸ್ವಲ್ಪ ತಿರ್ಗಿಸ್ಕೊಡ್ತಾ ಇರಬೇಕು, ಯಾಕಂದರೆ ಎಲ್ಲ ಕಡೆನೂ ಬೇಯಬೇಕಲ್ವಾ, ಅದರಿಂದ ನೋಡಿ ಈ ಥರ ತಿರ್ಗಿಸ್ಕೊಡ್ತಾ ಬೇಯಿಸ್ಕೊಳ್ಬೇಕು. ನಮಗೆ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಆಗ ಬೋಂಡ ಆಗಿದೆ ಅಂತ. ತುಂಬ ಕಪ್ ಮಾಡಿ ತೆಗಿಯೋದು ಬೇಡ. ಎಣ್ಣೆಯಿಂದ ತೆಗ್ದಾದ ನಂತರ ಸ್ವಲ್ಪ ಬೇಯುತ್ತೆ ಆ ಬಿಸಿಗೆನೆ. ನೋಡಿ, ಈ ಕಲರ್ ಬಂದ ತಕ್ಷಣ ತೆಗೆದ್ರೆ ಆಯಿತು. ನೋಡಿ, ಇಲ್ಲಿ ಬೋಂಡ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ವಾಚ್ ಫಾರ್ ಮೋರ್ ವಿಡಿಯೋಸ್.